ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಭಾರತದ ಸುತ್ತಮುತ್ತ ರಾಷ್ಟ್ರಗಳಲ್ಲಿ ಶತ್ರುತ್ವ ಅಂತ ಹೇಳಿ ಇದನ್ನು ಪೊಲಿಟಿಕಲಿ ಇಂಟರ್ನಲಿ ತಗೋತಾರೆ. ಅಂದರೆ ನಾವೊಂದು ಇಂಡಿಯಾ ಅಂತ ತಗೊಂಡಾಗ ಇಲ್ಲಿ ಪೊಲಿಟಿಕಲ್ ಪಾರ್ಟೀಸು ನೋಡಿ ಈ 11 ವರ್ಷದ ಹಿಂದೆ ಇದ್ದಂತಹ ಭಯೋತ್ಪಾದನಾ ಚಟುವಟಿಕೆಗೂ ಈ 11 ವರ್ಷದ ಈಚೆಗಿರುವಂಥ ಭಯೋತ್ಪಾದನಾ ಚಟುವಟಿಕೆಗೂ ವ್ಯತ್ಯಾಸ ಎಷ್ಟಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಅಂಥ ಘೋರ ಚಟುವಟಿಕೆಗಳಾಗಲಿಲ್ಲ. BJP ಅನ್ನೋದು ಸುತ್ತಮುತ್ತ ರಾಷ್ಟ್ರಗಳ ಜೊತೆ ಶತ್ರುತ್ವವನ್ನು ಕಾಯ್ಕೊಳ್ತಾ ಇದೆ, ಪ್ರಚೋದನೆ ಕೊಡುತ್ತೆ. ಹಿಂದುತ್ವದ ಹೆಸರಲ್ಲಿ, ಹಿಂದೂಸ್ತಾನದ ಹೆಸರಲ್ಲಿ ಇಂಥ ಕೃತ್ಯಗಳು ಜಾಸ್ತಿ ಆಗ್ತಿದ್ದಾವೆ. ಸಹಜವಾಗಿ ನಾವು ಯಾವಾಗ ಟ್ರಿಗರ್ ಮಾಡ್ತೀವಿ ಇಂಥ ಆನ್ಸರ್ಗಳು ಬರ್ತಿವೆ ಅಂತ ಹೇಳ್ತಾರಲ್ಲ, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ಸರ್. ಈ ಥರದ ಟಾಕು ಟೀಕೆಗೆ ನೀವೇನು ಹೇಳ್ತೀರಿ ಅಂತ? ನಾವು ನಮ್ಮದೇ ಆದ ಒಂದು ಐಡೆಂಟಿಟಿ ನಾವು ಎಸ್ಟಾಬ್ಲಿಷ್ ಮಾಡಲೇಬೇಕು. ಯಾವಾಗಲೂ ಎಲ್ಲರ ಜೊತೆನೆ ಮಂಚವಾಡು ಅಂತ ಹೋಗಕ್ಕೆ ಹೋದ್ರೆ ನಾವಾಗಿ ಎಲ್ಲರ ಹತ್ರ ನಾನು ಚೆನ್ನಾಗಿರಕ್ಕೆ ಆಗಲ್ಲ. ವಿ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ಅವರ್ ಓನ್. ಹಂಗನ್ಬಿಟ್ಟು ಸುತ್ತಲೂ ನಾವು ಶತ್ರುತ್ವನು ಬೆಳೆಸ್ಕೊಂಡಿರೋಕ್ಕಾಗಲ್ಲ. ನೀವು ಹೆಂಗೆ ನಿಮ್ಮ ಮನೆ ಸುತ್ತಲೇ ನೀವು ಕರೆಕ್ಟಾಗಿಲ್ಲ ಅಂದರೆ ನೀವು ಅಲ್ಲಿ ಏರಿಯಾ MLA ಹೆಂಗೆ ಆಗ್ತೀರಾ? ನಿಮ್ಮ ಸುತ್ತಲೂ ಮನೆಯವರೇ ಯಾರು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂದರೆ ಯು ಕೆನಾಟ್ ಬಿಕಮ್ ಎ MLA ಆಫ್ ದಟ್ ಏರಿಯಾ. ಕರೆಕ್ಟ್. ಸೊ ಹೌ ಯು ಕೀಪ್ ದೆಮ್, ಎದುರ್ಸಿಟ್ಕೋತಿರೋ ಇಲ್ಲ ಒಳ್ಳೆತನದಲ್ಲಿ ಇಟ್ಕೋತಿರೋ, ಯಾವ ಥರ ಇಟ್ಕೋತಿರೋ, ಅಲ್ಲಿ ಡಿಪ್ಲೊಮೆಸಿ ಪ್ಲೇಸ್ ಎ ಬಿಗ್ ರೋಲ್. ಅವ್ನು ಒಳ್ಳೆಯವನ ಕೆಟ್ಟವನ, ಬಟ್ ಅವನ ಹತ್ರ ಹೆಂಗಿರ್ಬೇಕು ಹಂಗಿರ್ತೀವಿ. ಅವನು ಎಲ್ಲಿಡ್ಬೇಕು ಅಲ್ಲಿ ಇಡ್ತೀವಿ, ಬಟ್ ಅವನ ಹತ್ರನು ಚೆನ್ನಾಗಿರ್ತೀವಿ. ಮುಖ ನೋಡದೇ ಇರೋ ಹಂಗೆ ಮಾಡೋ ಅಂತ ಸ್ಥಿತಿಲಿ ನಾವಿರಲ್ಲ. ಬಟ್ ಈಗ ಭಾರತದ ಪರಿಸ್ಥಿತಿ ನೋಡಿ ಸರ್, ಈ ಕಡೆ ಬಾಂಗ್ಲಾನು ಹಂಗೆ. ನಮ್ಗೆ ಹೆಂಗಾಗಿದೆ ಅಂದ್ರೆ ಒಂದ್ ಕಡೆ ಬಾಂಗ್ಲಾ, ಒಂದ್ ಕಡೆ ನೇಪಾಳ, ಒಂದ್ ಕಡೆ ಮಾಲ್ಡವೀಸು, ಈ ಕಡೆ ಶ್ರೀಲಂಕಾ, ಎಲ್ಲಾ ಸುತ್ತಲೂ ಹೀಗೆ ಆಗೋಗ್ಬಿಟ್ಟಿದೆ. ಆರ್ ದೇ ಕವರಿಂಗ್? ಇದು ಏನಾಗಿದೆ ಅಂದ್ರೆ ಇದು ಒಂದು ಚೈನಾ ಕುಮ್ಮಕ್ಕು, ಒಂದ್ ಕಡೆ ಅಮೇರಿಕಾ ಕುಮ್ಮಕ್ಕು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಪ್ಲೊಮೆಸಿ, ಅಫ್ಕೋರ್ಸ್ ಜೈಶಂಕರ್ ಈಸ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಆಸ್ ಎ, ಬಟ್ ಈ ನೀಡ್ಸ್ ಸಚ್ ಎ ಸ್ಟ್ರಾಂಗ್ ಟೀಮ್ ಟು ಮೇಂಟೈನ್ ದಿಸ್ ಡಿಪ್ಲೊಮೆಸಿ. ಇಲ್ದಿದ್ರೆ ಒಂದ್ ಕಡೆ ಮಯನ್ಮಾರಲ್ಲಿ ಗಲಾಟಿ, ಅಲ್ಲೂ ಉಗ್ರರನ್ನ ಟ್ರೈನ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಈ ತರ ಅನೇಕ ಇಶ್ಯೂಸ್ ಇದೆ ಸುತ್ತಲೂ. ನಾವು ಅದನ್ನು ನಾವು ಅಟೆಂಡ್ ಮಾಡ್ಬೇಕಾಗತ್ತೆ. ಒಳಗಡೆ ಇರೋ ಸೆಕ್ಯೂರಿಟಿನೂ ನಾವು ಟೈಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಬೇಕಾಗಿರುವಂತ ಟೆಕ್ನಾಲಜಿಗಳು, ಈಗ ಮುಂದುವರೆದಂಥ ಟೆಕ್ನಾಲಜಿಗಳನ್ನ ಬಳಸ್ಬೇಕಾಗತ್ತೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ನಾವು ನೋಡ್ಬೇಕಾಗತ್ತೆ ಅಷ್ಟೇ. ಸರ್, ಈಗ ಇಂಥ ಕೇಸಸ್ ನಡೆದಿದ್ದಾಗ, ಇಂಥ ಬ್ಲಾಸ್ಟ್ ಪ್ರಕರಣಗಳು ನಡೆದಿದ್ದಾಗಲೇ ಕೆಲವೊಂದು ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬರುತ್ತೆ. ಇಲ್ಲೇ ಆನೇಕಲ್ನಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಬಂಧನ, ಇಲ್ಲೇ ಸುತ್ತಮುತ್ತ ಬೆಂಗಳೂರಿನ ಆಸುಪಾಸಲ್ಲಿ ಎಲ್ಲೋ ಬಾಂಗ್ಲಾದವರಿದ್ದಾರೆ ಅಂತ. ಅಂದರೆ ಪರದೇಶಿಗಳ ಅಥವಾ ಹೊರಗಿನವರು ಒಳನುಸುಳುವಿಕೆಯ ಪ್ರಮಾಣ ಎಷ್ಟಿದೆ, ಅದೆಷ್ಟು ಅಪಾಯಕಾರಿ? ಅದು ಭಾಳನೇ ಅಪಾಯಕಾರಿ. ಅದು ಪೊಲೀಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅದಕ್ಕೊಂದು ಇಂಟೆಲಿಜೆನ್ಸ್ ಅಂತ ಇದೆ, ಅದಕ್ಕೆ ಇಮಿಗ್ರೇಷನ್ ಚೆಕ್ ಮಾಡಕ್ ಒಂದು ವಿಂಗ್ ಇದೆ. ಬಟ್ ಏನ್ ಮಾಡ್ತಾ ಇದಾರೆ ನಮ್ಮ ರಾಜಕಾರಣಿಗಳು, ಅವರ ಉದ್ದೇಶಕ್ಕೆ ಬಳಸ್ಕೊತಾ ಇದ್ದಾರೆ. ಅವ್ರನ್ನ ಆಕ್ಚುಲಿ ಇಂಟೆಲಿಜೆನ್ಸ್ ಅಂದ್ರೆ ಇಂಟೆಲಿಜೆನ್ಸ್ ಕೆಲಸ ಮಾಡಕ್ ಬಿಡ್ಬೇಕು. ಅದು ಬಿಟ್ಬಿಟ್ಟು ಅವ್ರು 90% ರಾಜಕೀಯದ ಇಂಟೆಲಿಜೆನ್ಸೇ ಮಾಡ್ತಾರೆ. ಅಂದ್ರೆ ಈ ಒಂದು ISD ಅಂತ ಒಂದು ಡಿಪಾರ್ಟ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿ, ಅವ್ರಿಗೆಲ್ಲ ಏನು ಅದೊಂಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅನ್ಕೋತಾರೆ. ಸೊ ಅವ್ರಗಳ ಕೆಲಸನೇ ಇದು, ಈ ತರ ಕೃತ್ಯಗಳು ನಡೀದೇ ಇರಂಗೆ ಮಾಡಬೇಕಾಗಿರುವಂತ ಇಂಟೆಲಿಜೆನ್ಸ್ ಕೆಲಸ. ಬಟ್ ಅವ್ರಿಗೆಲ್ಲ ಕರೆಕ್ಟ್ ಆಗಿರೋ ಒಂದು ಬಡ್ಜೆಟ್ ಇಟ್ಟಿಲ್ಲ, ಒಂದು ಪ್ರೋತ್ಸಾಹ ಇಲ್ಲ, ಒಂದು ಟೆಕ್ನಾಲಜಿಗಳು ಅವ್ರಿಗೆ ಏನು ಇಂಪಾರ್ಟ್ ಮಾಡಲ್ಲ. ಸುಮ್ಮನೆ ISD ಅಂತ ಮಾಡಿದೀನಿ ಅಲ್ಲಿ ಕೂತಿರು ಅಷ್ಟೇ. ಇಲ್ಲ ಇಂಟೆಲಿಜೆನ್ಸ್ ಅಂತ ಮಾಡಿದ್ದೀನಿ, ಅವನು ಎಲ್ಲಿ ಯಾವ ಪ್ಲೇನ್ ಹತ್ತದ, ಅವ್ನು ಯಾವ ಊರಿಗೆ ಹೋದ, ಅವ್ನು ನನ್ನ ಬಗ್ಗೆ ಏನು ಮಾತಾಡ್ದ, ಅವನು ನಮ್ಮ ಮನೆಗೆ ಇವ್ರ ಮನೆಗೆ ಯಾರು ಹೋದ್ರು, ನನ್ನ ಎದುರಿಗೆ ಏನಾರು ಮಾತಾಡಿದ್ರ, ಆ ನೆಕ್ಸ್ಟ್ ವೋಟಿಂಗ್ ಆಗುತ್ತೆ ಅಲ್ಲೆಲ್ಲ ಡೇಟಾ ಕಲೆಕ್ಟ್ ಮಾಡ್ಕೊಂಡ್ರ, ಬರೀ ಇಂಥವಕ್ಕೆ ಅದನ್ನ ಉಪಯೋಗಿಸ್ಕೊತಾರೆ. ಇಂಥ ಇಂಟೆಲಿಜೆನ್ಸ್ ಅಂದ್ರೆ ಇಂಥ ಕೆಲ್ಸಗಳಿಗೆ ಯೂಸ್ ಮಾಡಬೇಕು. ಸರ್, ಪಹಲ್ಗಾಮ್ ಟೈಮಲ್ಲಿ ನಾವು ಮಾತಾಡಿದ್ವಿ ಅಂತ ಅನ್ಸುತ್ತೆ. ಈ ಉಗ್ರರ ಚಟುವಟಿಕೆಗಳ ಮೇಲೆ ಡೆಫಿನೆಟ್ಲಿ ಕಣ್ಣಿಟ್ಟಿರ್ತಾರೆ, ಇಂಟೆಲಿಜೆನ್ಸ್ ಗಮನ ಇಟ್ಟಿರುತ್ತೆ, ಸ್ಯಾಟಲೈಟ್ ಥ್ರೂ ಟಾಕ್ಸ್ ಇರುತ್ತೆ. ಇಲ್ಲಿ ಏನಾಗಿರ್ಬೋದು ಸರ್? ಇಲ್ಲಿ ನಾನು ಹೇಳದ್ನಲ್ಲ, ದೇ ಯೂಸ್ ಹೈಲಿ ಎನ್ಕ್ರಿಪ್ಟೆಡ್ ಡಿವೈಸ್. ಅಂದ್ರೆ ನಿಮ್ ಡಿಕೋಡ್ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಆಮೇಲೆ ಈ ಸ್ಯಾಟಿಲೈಟ್ ಫೋನ್ಸ್ಗಳು ಏನಾರ ಯೂಸ್ ಮಾಡೋದ್ರಂತೂ ತುಂಬಾನೇ ಕಷ್ಟ ಡಿಕೋಡ್ ಮಾಡಕ್ಕೆ. ಆಮೇಲೆ ಈಗ ತುಂಬಾನೇ ಡಿವೈಸಸ್ ಬಂದಿದೆ. ಈಗೆಲ್ಲ ಕ್ವಾಂಟಮ್ ಟೆಕ್ನಾಲಜಿ ಅಂತವೆಲ್ಲ ಬಂದ್ಬಿಟ್ರಂತೂ ನೀವು ಏನು ಅದ್ರ ಬಗ್ಗೆ ಕಿಂಚಿತ್ತು ನೀವು ಡಿಕೋಡ್ ಮಾಡಕ್ಕಾಗಲ್ಲ. ಇಟ್ಸ್ ಸೋ ಸೇಫ್. ಆ ಡಿಕೋಡ್ ಮಾಡಕ್ ಹೋದ್ರೇನೆ ಆ ಲಿಂಕೇ ಕಟ್ ಆಗ್ಬಿಡುತ್ತೆ. ದಟ್ ಈಸ್ ದಿ ಕ್ವಾಂಟಮ್ ಟೆಕ್ನಾಲಜಿ ವಾಟ್ ದೇ ಆರ್ ಗೋಯಿಂಗ್ ಟು ಯೂಸ್ ನೌ. ಸೊ ಈ ತರ ಎವ್ರಿ
ಡೇ ದೇರ್ ಇಸ್ ಎ ನಿಮ್ಮ ಫೋನಲ್ಲಿ ಯಾವ ಥರ ಅಪ್ಡೇಟ್ ಆಗ್ತಾ ಇದೆಯೋ ಎವ್ರಿ ಡೇ ಇಟ್ ಈಸ್ ಗೆಟಿಂಗ್ ಅಪ್ಡೇಟೆಡ್, ದ ನಾಲೆಜಸ್ ಆರ್ ಗೆಟಿಂಗ್ ಅಪ್ಡೇಟೆಡ್. ಸರ್, ಈಗ ಸ್ಫೋಟಕಗಳನ್ನ ಇಟ್ಟು ಬ್ಲಾಸ್ಟ್ ಮಾಡೋದು ಬೇರೆ, ಒಬ್ಬ ವ್ಯಕ್ತಿನೇ ಸ್ಫೋಟಕದ ರೀತಿ ತಯಾರು ಮಾಡೋದು ಬೇರೆ. ಆ ಮನೋಸ್ಥಿತಿಗೆ ತಂದ್ಬಿಡ್ತಾರ, ಸೈಕಾಲಜಿಗೆ ತಂದ್ಬಿಡ್ತಾರ. ನಾನು ಸತ್ರೇನೆ ನಾನು ಜಿಯಾದಿ ಆಗೋದು, ಇಲ್ಲ ನಾನು ಸತ್ರೇನೆ ನಮ್ಮ ಮನೆಗೆ ಇಷ್ಟು ದುಡ್ಡು ಬರುತ್ತೆ, ಏನೋ ಒಂದು ಇದರಲ್ಲಿ ದೇ ವುಡ್ ಹ್ಯಾವ್ ಟ್ರೈನ್ಡ್ ದೆಮ್ ಆ ಥರ. ಈಗ ನೆಕ್ಸ್ಟ್ ಏನಾಗುತ್ತೆ ಸರ್ ಈ ಪ್ರಕರಣ? ಈಗ ನೆಕ್ಸ್ಟ್ ಏನಂದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಯಾವ ತರ ಲಿಂಕು, ಯಾವ ತರ ಟೆರರ್ ಲಿಂಕು, ಎಲ್ಲಿಂದ ಬಂತು. ಈಗ ಬಾಂಗ್ಲಾದೇಶಿಂದಾನೇ ಬಂತು ಅಂದ್ರೆ ಬಾಂಗ್ಲಾದೇಶ್ ಗಡಿನ ಭದ್ರತೆ ಮಾಡಬೇಕು, ಇಲ್ಲ ಜಮ್ಮು ಕಾಶ್ಮೀರಲ್ಲಿ ಇವರನ್ನೆಲ್ಲ ಕರ್ಸ್ಕೊಂಡು ಈ ತರ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಯಾರೋ ಇಮಾಮ್ ಇರ್ತಾನೆ, ಯಾರು ಅದ್ರದ್ದು ತಲೆ ಇದನ್ನೆಲ್ಲ ಕೊಡ್ತಾ ಇರೋದು. ಈ ತರ ಈ ಒಂದು ಪ್ರಕರಣಕ್ಕೆ ಒಂದು ಕಡಿವಾಣ ಆಗ್ತಾರೆ ಗೊತ್ತು. ಬಟ್ ಲಾರ್ಜರ್ ಇದರಲ್ಲಿ ಯಾವ ತರ ಸ್ಟೆಪ್ಸ್ ತಗೋತಾರೆ ಅಂತ ನೋಡ್ಬೋದು. ಇದು ರಿಪೀಟ್ ಆಗದೆ ಇರಂಗ್ ಏನ್ ಮಾಡ್ಬೇಕು, ರೈಟ್, ಗೊತ್ತಾಯ್ತು. ಇದನ್ನ ಕಂಡುಹಿಡಿಯೋದು ಒಂದು, ಹೌದು, ಇದಕ್ಕೆ ಹೋಗಿ ಸೋರ್ಸ್ ಕಂಡುಹಿಡಿಯೋದು ಒಂದು, ಈ ಆಗಿದ್ ಕೃತ್ಯಕ್ಕೆ. ಇದು ಮುಂದೆ ತಿರ್ಗಾ ರಿಪೀಟ್ ಆಗಬಾರ್ದು ಅನ್ನೋಕ್ಕೆ ಏನ್ ಟೆಕ್ನಾಲಜಿ ಇದೆ?